ನಮಸ್ತೆ ಎಲ್ರಿಗೂ. ನಾನು ಡಾಕ್ಟರ್ ಮೀನಾಕ್ಷಿ, ಮಕ್ಕಳ ತಜ್ಞೆ, ಅಶ್ವಿನಿ ಆಸ್ಪತ್ರೆ. ಇವತ್ತು ನಾನು ನಿಮ್ ಎಲ್ಲಾ ಪೇರೆಂಟ್ಸಿಗೂ ಮಕ್ಕಳದು ಒಂದ್ ವಿಷಯದ ಬಗ್ಗೆ ಟಿಪ್ಸ್ ಕೊಡಕ್ ಬಂದಿದ್ದೆ. ಯಾಕಂದ್ರೆ ನಮ್ OPDಲಿ ನಾವು ನೋಡೋ ಹಾಗೆ ಸಾಕಷ್ಟು ಪೇರೆಂಟ್ಸ್ ಬಂದಾಗ ಹೇಳೋದು, ನನ್ ಮಕ್ಳು ಊಟನೇ ಮಾಡಲ್ಲ, ಊಟ ಮಾಡಿದ್ರು ಚೂರ್ ಚೂರೇ ಮಾಡ್ತಾರೆ, ಅವ್ರಿಗೆ ಊಟ ಮಾಡ್ಸೋದು ಒಂದು ಹರಸಾಹಸ ಆಗ್ಬಿಡುತ್ತೆ ಅನ್ನೋ ಕಂಪ್ಲೇಂಟ್ ಎಲ್ಲಾ ಪೇರೆಂಟ್ಸ್ ಅಲ್ಲಿ, ಆಲ್ಮೋಸ್ಟ್ ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಈ ಕಂಪ್ಲೇಂಟಿಗೆ ನಾನು ಇವತ್ತು ರೀಸನ್ ಕೊಡಕ್ ಬಂದಿದ್ದೆ. ನಿಮ್ ಮಕ್ಳು ಊಟ ಮಾಡಲ್ಲ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದ್ರೆ ಬೇಸಿಕ್ ರೀಸನ್ ಏನು ಅಂದ್ರೆ, ಅವ್ರು ಆಕ್ಚುಲಿ ಮಾಡ್ತಿರ್ತಾರೆ, ಆದ್ರೆ ಕೆಲವೊಂದ್ ಪೇರೆಂಟ್ಸ್ ಏನಾಗುತ್ತೆ, ಓವರ್ ಪೊಸೆಸಿವ್ನೆಸ್ ಇಂದ ಮಕ್ಳು ಊಟ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಕೆಲವೊಂದ್ಸರಿ ಮಕ್ಳು ಏನ್ ಮಾಡ್ತಾರೆ, ಸ್ವಲ್ಪ ಜಂಕ್ ಫುಡ್ ತಿಂದಿರ್ತಾರೆ, ಮತ್ತೆ 1 hour ಬಿಟ್ಟು ನೀವು ಊಟ ಮಾಡ್ಸಕ್ ಹೋಗ್ತೀರಾ, ಸ್ವಲ್ಪ ಕ್ವಾಂಟಿಟಿ ತಿಂತಾರೆ. ನೀವು ಇಲ್ಲ ಅವಾಗ ಸ್ವಲ್ಪ ಕ್ವಾಂಟಿಟಿ ತಿಂದ್ರು ಅಂತ ಮತ್ತೆ 1 hour ಬಿಟ್ಟು ಮತ್ತೆ ಏನೋ ತಿನ್ಸಕ್ ಹೋಗ್ತೀರಾ. ಒಂದು ಈ ರೀಸನ್. ಇನ್ನೊಂದು, ಮಕ್ಳು ಓಡಾಡ್ಕೊಂಡು ಅಜ್ಜಿ ತಾತರ ಹತ್ರ ಇರ್ಬೋದು, ಒಂದ್ ವೇಳೆ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ಅವ್ರ ತಟ್ಟೆಲಿ ಇವ್ರ ತಟ್ಟೆಲಿ ಅವ್ರ ಜೊತೆ ಅದು ಇದು ಚೂರು ಚೂರು ತಿಂದೇ ಇರ್ತಾರೆ. ಸೊ ನಮ್ಮ ಆಯುರ್ವೇದ ಪ್ರಕಾರ ನಾವು ಹೇಳೋದು, ಡೈಜೆಷನ್ ಕೆಪಾಸಿಟಿ ಪರ್ಟಿಕ್ಯುಲರ್ ಬಾಡಿಲಿ 3 ಫಾರ್ಮ್ಸ್ ಆಫ್ ಇರುತ್ತೆ: ಮೃದು, ಮಧ್ಯಮ, ಕ್ರೂರ ಅಂತ. ಸೊ ಆ ಡೈಜೆಷನ್ ಪ್ರಕಾರನೇ ನೀವ್ ಏನ್ ತಿಂದಿದ್ದು ಡೈಜೆಸ್ಟ್ ಆಗೋದು. ಸೊ ನೀವು ಪದೇ ಪದೇ ಎವ್ರಿ ಅವರ್ಲಿ ಆ ಹೊಟ್ಟೆಗೆ ಏನಾದ್ರೂ ಹಾಕ್ತಾನೆ ಇದ್ರೆ ಆಬ್ವಿಯಸ್ಲಿ ನಿಮ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಊಟ ಕ್ವಾಂಟಿಟಿ ಕಮ್ಮಿ ಮಾಡ್ತಾರೆ ಮಕ್ಳು. ಇದು ಕಾಮನ್ ಬೇಸಿಕ್ ರೀಸನ್. ಇದು ಬಿಟ್ಟು ಹಲವು ರೀಸನ್ಸ್ ಇದೆ ನಿಮ್ ಮಕ್ಳು ಯಾಕೆ ಊಟ ಮಾಡ್ತಿಲ್ಲ ಅನ್ನೋದು. ಫಸ್ಟ್ ಪಾಯಿಂಟ್, ಒಂದ್ ವೇಳೆ ಮಕ್ಳಿಗೆ ರೀಸೆಂಟ್ ಆಗಿ ಫೀವರ್, ಅದನ್ನು ಪರ್ಟಿಕ್ಯುಲರ್ಲಿ ವೈರಲ್ ಫೀವರ್ ಬಂದಿದ್ರೆ ಆಲ್ಮೋಸ್ಟ್ 14 to 15 days ಮಕ್ಕಳಲ್ಲಿ ಫುಡ್ ಎವರ್ಷನ್ ಇರುತ್ತೆ, ಅವರಿಗೆ ಊಟ ಹೋಗಲ್ಲ. ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ಒಂದ್ ವೇಳೆ ನೀವು ಮಕ್ಕಳಿಗೆ ಹಾಲ್ ಕ್ವಾಂಟಿಟಿ ಜಾಸ್ತಿ ಕೊಡ್ತಿದ್ದೀರಾ ಅಂದ್ರೆ, ಸ್ಪೆಷಲಿ ಮಧುರ ಆರ್ ಹೆವಿನೆಸ್, ಜಂಕ್ ಫುಡ್ಸು ಇರ್ಬೋದು. ಜಂಕ್ ಫುಡ್ ಇಲ್ಲ, ಕೆಲವೊಂದ್ ಪೇರೆಂಟ್ಸ್ ಹೇಳ್ತಾರೆ ನಾವು ಜಂಕ್ ಫುಡ್ ಕೊಡೋದೇ ಇಲ್ಲ ಮಕ್ಳಿಗೆ ಆದ್ರೂ ಊಟ ಮಾಡಲ್ಲ ಅಂತ. ಅವಾಗ ಕಾರಣ ಬರೋದು ಹಾಲು. ಹಾಲು ನಮ್ ಬಾಡಿಗೆ ಎಷ್ಟು ಬೇಕು, ಮಾರ್ನಿಂಗ್ 1 glass, ಅದು ಎಂಟಿ ಸ್ಟಮಕ್ ಅಲ್ಲ, ಆಫ್ಟರ್ ಬ್ರೇಕ್ಫಾಸ್ಟ್ ಆಸ್ ಅ ಸ್ನಾಕ್ಸ್, ಮತ್ತೆ ಸಂಜೆ ಆಸ್ ಅ ಸ್ನಾಕ್ಸ್ 1 glass ಕೊಡ್ಬೋದು ಅಷ್ಟೇ. ಇದಕ್ಕೂ ಮಿತಿ ಮೀರಿ ನೀವು ಹಾಲಿನ ಕ್ವಾಂಟಿಟಿ ಜಾಸ್ತಿ ಕೊಡ್ತಿದ್ದೀರಾ ಮಕ್ಕಳಿಗೆ ಅಂದ್ರೆ ದಟ್ ಈಸ್ ಹೆವಿ ಫಾರ್ ಡೈಜೆಷನ್. ಅದು ಅಗ್ನಿನ, ಡೈಜೆಸ್ಟಿವ್ ಸಿಸ್ಟಮ್ ನ ಹ್ಯಾಂಪರ್ ಮಾಡುತ್ತೆ. ಸೊ ಅದರಿಂದ ಮಕ್ಕಳು ಊಟ ಮಾಡ್ತಿರಲ್ಲ. ಇದು ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಅಂದ್ರೆ ಐರನ್ ಡೆಫಿಷಿಯನ್ಸಿ. ಒಂದ್ ವೇಳೆ ನಿಮ್ ಮಕ್ಕಳಲ್ಲಿ ಐರನ್ ಡೆಫಿಷಿಯನ್ಸಿ ಇತ್ತು ಅಂದ್ರೆ ಅವರಿಗೆ ಫುಡ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಲ್ಲ. ಸೊ ಅದರಿಂದ ಡೈಜೆಷನ್ ಹ್ಯಾಂಪರ್ ಆಗುತ್ತೆ. ಡೈಜೆಷನ್ ಹ್ಯಾಂಪರ್ ಆದ್ರೆ ಆಬ್ವಿಯಸ್ಲಿ ಅವರಿಗೆ ಹಶ್ವಾಗಲ್ಲ. ಐರನ್ ಡೆಫಿಷಿಯನ್ಸಿ ಇರ್ಬೋದು, ಇಲ್ಲ ಇನ್ನೊಂದು ರೀಸನ್ ವರ್ಮ್ ಇನ್ಫೆಸ್ಟೇಷನ್ ಇರ್ಬೋದು. ನಾವು ಜಂತುಳ ಅಂತ ಹೇಳ್ತೀವಿ. ಒಂದ್ ವೇಳೆ ವರ್ಮ್ ಇನ್ಫೆಸ್ಟೇಷನ್ ಇದ್ರೇನು ಮಕ್ಕಳಲ್ಲಿ ಹಶುವು ಕಮ್ಮಿ ಆಗುತ್ತೆ, ಡೈಜೆಷನ್ ಹ್ಯಾಂಪರ್ ಆಗಿರುತ್ತೆ. ಸೊ ಆದ ಕಾರಣ ಮಕ್ಕಳು ಊಟ ಮಾಡಲ್ಲ. ಮತ್ತೆ ಇನ್ನು ಏನ್ ಕಾರಣ ಇರ್ಬೋದು ಅಂದ್ರೆ, ಸ್ಪೆಷಲಿ 1 to 2 years ಮಕ್ಕಳಲ್ಲಿ ಟೀತಿಂಗ್ ಪ್ರಾಬ್ಲಮ್. ಒಂದ್ ವೇಳೆ ನಿಮ್ ಮಕ್ಕಳಲ್ಲಿ ಟೀತಿಂಗ್ ಎರಪ್ಟ್ ಆಗ್ತಿದೆ, ಟೀತಿಂಗ್ ಏಜ್ ಅಲ್ಲಿ ಇದ್ದಾರೆ ಅಂದ್ರೆ ಆ ಮಕ್ಕಳಲ್ಲಿ ನಮ್ ಟೀತ್, ಆ ಗಮ್ಸ್ ಸ್ವೆಲ್ ಆಗಿ ಟೀತ್ ಹೊರಗ್ ಬರೋವರ್ಗುನು ಅವರಲ್ಲಿ ಫುಡ್ ಅವರ್ಷನ್ ಇರುತ್ತೆ. ಸೊ ಈ ಹಲವಾರು ಕಾರಣಗಳಿಂದ ನಿಮ್ ಮಕ್ಕಳು ಊಟ ಮಾಡದೆ ಇರ್ಬೋದು, ಇಲ್ಲ ಊಟಕ್ಕೆ ಅವರ್ಷನ್, ಊಟ ನನಗೆ ಬೇಡ ಬೇಡ ಅಂತ ಕಾಡಿಸ್ತಿರ್ಬೋದು. ಸೊ ಇದೆಲ್ಲಾ ರೀಸನ್ಸ್ ನಿಮ್ ಮಕ್ಕಳಲ್ಲಿ ನೋಡ್ಕೊಳ್ಳಿ. ಇದೆಲ್ಲ ರೀಸನ್ಸ್ ಬಿಟ್ಟುನು ನಿಮ್ ಮಗು ಅಂದ್ರೆ, ಈ ರೀಸನ್ಸ್ ಅಲ್ಲಿ ಯಾವ ರೀಸನ್ ನಿಮ್ ಮಕ್ಳಿಗೆ ಇಲ್ಲ ಆದ್ರೂ ನಿಮ್ ಮಕ್ಳು ಊಟ ಮಾಡ್ತಿಲ್ಲ ಅಂದ್ರೆ ಏನೋ ಮೇಜರ್ ಇಶ್ಯೂ ಇರ್ಬೋದು. ನಮ್ಮ ಅಶ್ವಿನಿ ಆಸ್ಪತ್ರೆಗೆ ಒಂದ್ಸರಿ ಕನ್ಸಲ್ಟ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು.